ಮಂಗಳೂರು ಬನ್ಸು ಸಾಮಾನ್ಯವಾಗಿ ಹೋಟೆಲ್ ಅಲ್ಲಿ ತಿಂದ್ರೆ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ. ಆದ್ರೆ ನಾವಿವತ್ತು ಪರ್ಫೆಕ್ಟ್ ಆಗಿ ಗೋಧಿ ಹಿಟ್ಟಲ್ಲಿ ಮಾಡೋಣ. ಚೆನ್ನಾಗಿ ಹಣ್ಣಾಗಿರುವಂತ ಬಾಳೆಹಣ್ಣನ್ನ ಮ್ಯಾಶ್ ಮಾಡ್ಕೊಳ್ಬೇಕು. ಆ ನಂತರ ಅದಕ್ಕೆ 3 ಚಮಚ ಆಗುವಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು 2 ರಿಂದ 3 ಪಿಂಚ್ ಆಗುವಷ್ಟು ಕುಕಿಂಗ್ ಸೋಡಾ, 1 ಚಮಚ ಜೀರಿಗೆ, ಅಡುಗೆ ಎಣ್ಣೆ, 4 ರಿಂದ 5 ಚಮಚ ಆಗುವಷ್ಟು ಚೂರ್ ಹುಳಿಯಾಗಿರುವಂತ ಮೊಸರಾದ್ರೆ ಚೆನ್ನಾಗಿರತ್ತೆ. ಸಪ್ಪೆ ಮೊಸರು ಕೂಡ ಹಾಕೋಬಹುದು, ತೊಂದ್ರೆ ಇಲ್ಲ. ಈಗ ಇದನ್ನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಆ ಬಾಳೆಹಣ್ಣಿನ ಮಿಶ್ರಣ ಎಷ್ಟಿರುತ್ತೋ ಅಷ್ಟೇ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಕಲ್ಸಕ್ ಹೋಗ್ಬೇಡಿ, ಆದಷ್ಟು ಸಾಫ್ಟ್ ಆಗಿರ್ಲಿ. ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಓವರ್ ನೈಟ್ ಇದನ್ನ ಹೀಗೆ ಬಿಟ್ಟು ಬೆಳಗ್ಗೆ ಮತ್ತೊಂದ್ಸಲ ಚೆನ್ನಾಗಿ ಕಲಸ್ಕೊಂಡು ಮಾಮೂಲಿ ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ದೊಡ್ಡ ಸೈಜ್ ಅಲ್ಲಿರೋ ಹಾಗೆ ಉರುಳಿನ ಮಾಡ್ಕೊಂಡು ದಪ್ಪನಾಗಿನೇ ಅದನ್ನ ತಟ್ಕೋಬೇಕು. ತುಂಬಾ ತೆಳ್ಳಗಾದ್ರೆ ಚೆನ್ನಾಗಿರಲ್ಲ. ಆ ನಂತರ ಚೆನ್ನಾಗಿ ಕಾದಿರೋ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು.